ಖ್ಯಾತ ಗಾಯಕಿ ಕೆ.ಎಸ್. ಚಿತ್ರ ಅವರು ತಮ್ಮ ಜೀವನದ ಕಷ್ಟದ ಸಮಯದಲ್ಲಿ ದೇವರ ಮೇಲಿನ ನಂಬಿಕೆಯನ್ನು ಕಳೆದುಕೊಂಡಿದ್ರು. ಆದರೆ ಜೀವನದ ಪರೀಕ್ಷೆಗಳನ್ನು ಎದುರಿಸಲು ದೇವರೇ ಶಕ್ತಿ ನೀಡ್ತಾನೆ ಅನ್ನೋ ಸತ್ಯವನ್ನು ಅರಿತುಕೊಂಡಿದ್ದಾಗಿ ಸಂದರ್ಶನವೊಂದರಲ್ಲಿ ತಮ್ಮ ಮನದಾಳದ ನೋವನ್ನು ಹಂಚಿಕೊಂಡಿದ್ದಾರೆ. ಆ ಕುರಿತಾದ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ಭಾರತದ ಖ್ಯಾತ ಗಾಯಕಿ ಕೆ.ಎಸ್. ಚಿತ್ರ ಅವರು ತಮ್ಮ ಜೀವನದ ಒಂದು ಹಂತದಲ್ಲಿ ದೇವರ ಮೇಲಿನ ನಂಬಿಕೆಯನ್ನೇ ಕಳೆದುಕೊಂಡಿದ್ರಂತೆ. ನಾನು ಅಂಥದ್ದೇನು ತಪ್ಪು ಮಾಡಿದ್ದೆ, ಯಾಕೆ ದೇವರು ನನಗೆ ಇಂಥ ಶಿಕ್ಷೆ ಕೊಟ್ಟ, ನಾನು ಯಾರಿಗಾದರೂ ನೋವುಂಟು ಮಾಡಿದ್ನಾ ಅಂತ ತಮಗೆ ತಾವೇ ಪ್ರಶ್ನೆ ಮಾಡಿಕೊಳ್ತಿದ್ರಂತೆ. ಧನ್ಯಾ ಫರ್ಮಾ ಅವರೊಂದಿಗಿನ ಸಂದರ್ಶನದಲ್ಲಿ ಮಾತನಾಡಿದ ಚಿತ್ರ ಕಳೆದು ಹೋದ ದೇವರ ನಂಬಿಕೆ ತಮಗೆ ಮತ್ತೆ ಹೇಗೆ ಬಂತು ಅನ್ನೋದರ ಬಗ್ಗೆ ವಿವರಿಸಿದ್ದಾರೆ. ಒಂದು ಸಮಯದಲ್ಲಿ ನನಗೂ ದೇವರ ಮೇಲಿನ ನಂಬಿಕೆ ಹೊರಟು ಹೋಗಿತ್ತು. ಆಗ ಯೋಚನೆ ಮಾಡ್ತಿದ್ದೆ, ನಾನು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೆ, ಯಾಕೆ ನನಗೆ ಇಂಥ ಶಿಕ್ಷೆ, ನಾನು ಯಾರಿಗಾದರೂ ನೋವು ಕೊಟ್ಟನಾ, ರಿಯಾಲಿಟಿ ಶೋಗಳಲ್ಲಿ ಮಕ್ಕಳ ತಪ್ಪುಗಳನ್ನು ಹೇಳಿದ್ದು ಅವರಿಗೆ ಬೇಜಾರಾಯಿತಾ, ಅವರ ಶಾಪ ಏನಾದರೂ ತಟ್ಟಿತಾ, ಈ ರೀತಿ ಏನೇನೋ ಯೋಚನೆಗಳು ತಲೆಗೆ ಬರುತ್ತಿದ್ದವು ಅಂತ ಕೆ.ಎಸ್. ಚಿತ್ರ ಹೇಳಿದ್ದಾರೆ. ಆದರೆ ಅಂಥ ಸಮಯದಲ್ಲಿ ನಮಗೆ ದಾರಿ ತೋರಿಸಲು ದೇವರೇ ಬೇರೆ ಬೇರೆ ರೂಪದಲ್ಲಿ ಸಂದೇಶವಾಹಕರನ್ನು ಕಳಿಸ್ತಾನೆ. ದೇವರು ಇದ್ದಾನೆ ಅಂತ ನಾನು ನಂಬುವುದೇ ಈ ಕಾರಣಕ್ಕೆ. ಆ ಘಟನೆ ನಡೆಯುವವರೆಗೂ ಏನಾದರೂ ಕಷ್ಟ ಬಂದರೆ ದೀಪ ಹಚ್ಚಿ ಇಷ್ಟು ವರ್ಷ ದೇವರ ನಾಮಸ್ಮರಣೆ ಮಾಡಿದರೂ ಯಾಕೆ ಹೀಗಾಯಿತು ಅಂತ ಯೋಚಿಸ್ತಿದ್ದೆ. ಆದರೆ ನಂತರ ನನಗೆ ಅರ್ಥವಾಯಿತು, ನಮ್ಮ ಹಣೆಬರಹದಲ್ಲಿ ಏನಿದೆಯೋ ಅದು ಆಗಿಯೇ ಆಗುತ್ತೆ. ಜೀವನದಲ್ಲಿ ಪರೀಕ್ಷೆಗಳು ಇದ್ದೇ ಇರುತ್ತವೆ. ಆ ಪರೀಕ್ಷೆಗಳನ್ನು ಎದುರಿಸುವ ಶಕ್ತಿಯನ್ನು ದೇವರು ನಮಗೆ ಕೊಡ್ತಾನೆ ಅಂತ ಚಿತ್ರ ತಮ್ಮ ಮನದ ಮಾತನ್ನು ಹೇಳಿದ್ದಾರೆ. ಭಾರತೀಯ ಚಿತ್ರರಂಗದಲ್ಲಿ ಕೆ.ಎಸ್. ಚಿತ್ರ ಅನ್ನುವ ಹೆಸರು ಎಂದಿಗೂ ಅಜರಾಮರ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.